ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಪಸುಪಲವಾರಿಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮುಖ್ಯ ಶಿಕ್ಷಕರಾದ ವಿ ಸತ್ಯನಾರಾಯಣರವರು, ಇಂದಿನ ದಿನಮಾನಗಳಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು, ಇದಕ್ಕೆ ಮಕ್ಕಳಿಗೆ ಸರಿಯಾದ ಪೋಷಕಾಂಶಗಳು ಹೊಂದಿರುವ ಸಮತೋಲಿತ ಆಹಾರ ದೊರೆಯದೇ ಇರುವುದು ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿಯವರಾದ ವಿ ಲಕ್ಷ್ಮೀನಾರಾಯಣಪ್ಪ, ನರಸಿಂಹಪ್ಪ, ಸುನೀತಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆ ರವಣಮ್ಮ, ಸಹಾಯಕಿ ಮಾರಮ್ಮ, ಆಶಾ ಕಾರ್ಯಕರ್ತೆ, ಆರೋಗ್ಯ ಕಾರ್ಯಕರ್ತೆ, SDMC ಅಧ್ಯಕ್ಷರು, ಸದಸ್ಯರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ಎರಡು ಸಾವಿರದ 24-25ನೇ ಸಾಲಿನಲ್ಲಿ ಪ್ರಧಾನಮಂತ್ರಿಯವರ ಅಭಿಪ್ರಾಯದಂತೆ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲಿ ಮಾಡ್ತಾ ಇದ್ದು, ಪ್ರಮುಖವಾಗಿ ಇದರ ಉದ್ದೇಶ ಮಕ್ಕಳು ಆರೋಗ್ಯದಾಯಕವಾಗಿ ಬೆಳೀಬೇಕು, ಆರೋಗ್ಯವೇ ಮಹಾಭಾಗ್ಯ ಅನ್ನುವ ಹಾಗೆ ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಪ್ರಮುಖವಾಗಿ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಾವು ಒಳ್ಳೆಯ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಅದರ ಆಧಾರದ ಅಡಿಯಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಸಹ ಇವತ್ತು ಏನು ಮಾಡ್ತಾಯಿದ್ದಾರೆ, ಬೆಳಗ್ಗೆನೇ ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಹಾಲನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಬಿಸಿ ಊಟ ಮಧ್ಯಾಹ್ನ, ಅದ್ರ ಜೊತೆಗೆ ಅಜಿತ್ ಪ್ರೇಮ್ಜೀರವರ ಒಂದು ಸಹಾಯದೊಂದಿಗೆ ಇಷ್ಟು ದಿವಸ ವಾರಕ್ಕೆ 2 ದಿನ ಮೊಟ್ಟೆ ಕೊಡ್ತಾ ಇದ್ದಿದ್ದು, ಇವಾಗ ವಾರದಲ್ಲಿ 6 ದಿನ ಸಹ ಮೊಟ್ಟೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಜಾರಿಯಾಗಿದೆ. ಇದೆಲ್ಲಕ್ಕೂ ಪ್ರಮುಖ ಉದ್ದೇಶ ಏನಂದರೆ, ಮಗು ಆರೋಗ್ಯದಾಯಕವಾಗಿ ಬೆಳೀಬೇಕು. ಮಗು ಆರೋಗ್ಯದಾಯಕವಾಗಿ ಎಲ್ಲಿ ಬೆಳೀತಾನೋ ಅಲ್ಲಿ ಆರೋಗ್ಯದಾಯಕವಾಗಿರ್ತಕ್ಕಂಥ ವಾತಾವರಣ ಮತ್ತು ಒಂದು ಸ್ನೇಹಮಯ ವಾತಾವರಣ ಇರುತ್ತೆ. ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥ ಮಗುಗೆ ಉತ್ತಮ ಕಲಿಕೆ ಆಗ್ತಕ್ಕಂಥದ್ದು, ಉತ್ತಮ ಒಂದು ನಿರ್ಧಾರ ಅಂತಕ್ಕಂಥ ಒಂದು ಆಧಾರದ ಅಡಿಯಲ್ಲಿ ಈ ದಿನ ನಾವೇನು ಮಾಡ್ತಾಯಿದ್ದೀವಿ, ಪೋಷಣ್ ಅಭಿಯಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಪೋಷಣ್ ಅಭಿಯಾನ ಕಾರ್ಯಕ್ರಮದಲ್ಲಿ ನೀವು ನೋಡ್ಬೋದು, ಅನೇಕ ಆಹಾರ ಪದಾರ್ಥಗಳನ್ನು ನಾವಿಲ್ಲಿ ಜೋಡಣೆ ಮಾಡಿದ್ದೀವಿ. ಪ್ರಮುಖವಾಗಿ ಉದ್ದೇಶ ಏನಂದರೆ, ನಮಗೆ ಆಹಾರ ತಿಂದರೆ ಅದು ತಿಂದರೆ ಇದು ಏನು ನನಗೆ ಹಿಡಿಸಲ್ಲ ಹಾಗೆ ಹೀಗೆ ಅನ್ನೋದು ಬೇಡ. ಸೀಸನಬಲ್ ಫುಡ್ಸ್ ಅಂದರೆ ನಾವು ಯಾವ್ಯಾವ ಸಮಯದಲ್ಲಿ ಏನೇನು ಫುಡ್ ಸಿಗುತ್ತೋ, ಏನೇನು ಹಣ್ಣು ಸಿಗುತ್ತೋ ಪ್ರತಿಯೊಂದನ್ನು ತಿನ್ನಬೇಕು. ತಿಂದುಬಿಟ್ಟು ನಮ್ಮ ದೇಹವನ್ನು ನಾವು ಆರೋಗ್ಯದಾಯಕವಾಗಿ ಬೆಳೆಸ್ಕೋಬೇಕು. ಯಾವಾಗ ಆರೋಗ್ಯದಾಯಕವಾದ ಒಂದು ದೇಹ ಎಲ್ಲಿರುತ್ತೋ ಅಲ್ಲಿ ಸದೃಢವಾದ ಮನಸ್ಸು ಬರುತ್ತೆ. ಎಲ್ಲಿ ಸದೃಢವಾದ ಮನಸ್ಸು ಬರುತ್ತೋ ಅಲ್ಲಿ ಆರೋಗ್ಯದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಜೊತೆಗೆ ಓದು ಚೆನ್ನಾಗಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿ ಬರುತ್ತೆ. ನೀವು ಜ್ಞಾನವಂತರಾಗಿ, ಆರೋಗ್ಯವಂತರಾಗಿ, ದೃಢಕಾಯ ವ್ಯಕ್ತಿಗಳಾಗಿ, ದೇಶದ ಉತ್ತಮ ಪ್ರಜೆಗಳಾಗಿ ನೀವು ಇಲ್ಲಿ ಆರೋಗ್ಯದಾಯಕವಾಗಿರ್ತಕ್ಕಂಥ ಜೀವನವನ್ನು ಮಾಡ್ಬೋದು. ಪ್ರಮುಖವಾಗಿ ಈ ದಿನ ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ನಿಮಗೆಲ್ರಿಗೂ ಗೊತ್ತಿದೆ. ಪೋಷಣ್ ಅಭಿಯಾನ ಅಂದರೆ ನೀವು ಪೋಷಣೆ ಮಾಡ್ಕೊಳ್ಳಿ. ಫಸ್ಟು ಪ್ರತಿಯೊಬ್ಬರು ನಾವು ಆರೋಗ್ಯದಾಯಕವಾಗಿ ಸದೃಢವಾದಾಗ ಮಾತ್ರ ನಮ್ಮ ದೇಶ ಸದೃಢವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಆರೋಗ್ಯದಾಯಕವಾಗಿದ್ದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರುತ್ತೆ. ಜೊತೆಗೆ ಯಾವಾಗಲೂ ಆರೋಗ್ಯ ಕೆಡಿಸ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇದ್ದರೆ ಆರ್ಥಿಕವಾಗಿ ನಾವು ಹಿಂದೆ ಉಳಿತೀವಿ. ಇದನ್ನು ತಪ್ಪಿಸ್ಬೇಕು. ಜೊತೆಗೆ ಮಕ್ಕಳು ಅಷ್ಟೇ, ಹೆಣ್ಮಕ್ಳು ಸುಮಾರು ಜನ ಹಾಲು ಕುಡಿತಾ ಇಲ್ಲ ಸರಿಯಾಗಿ. ನಾವು ಅದು ಬಲವಂತ ಮಾಡಿ ಕುಡಿಸ್ಬೇಕಾಗಿದೆ. ನಿಮಗೆ ಇನ್ನು ಮೇಲೆ ಯಾವುದೇ ರೀತಿ ಇದಿಲ್ಲ. ಪ್ರತಿನಿತ್ಯ ಇವಾಗ ಒಂದು ಯಾವ ರೀತಿ ಚೆನ್ನಾಗಿ ಕುಡಿತಾ ಇದೆ, ಇನ್ನೂ ಚೆನ್ನಾಗಿ ಕುಡಿಬೇಕು. ಹಾಲು ಕಡಿಮೆ ಇದೆ ಅಂದರೆ ನನಗಿನ್ನೂ ಹಾಕಿ ಅಂತೇಳಿಬಿಟ್ಟು ಬಲವಂತ ಮಾಡಿ ಹಾಕ್ಸ್ಕೊಂಡು ಕುಡಿಬೇಕು. ಅದು ಬಿಟ್ಬಿಟ್ಟು ಹಾಲು ಕುಡಿದ್ರೆ ನನಗಾಗಲ್ಲ, ನನಗೆ ಹಂಗಾಗುತ್ತೆ ಹಿಂಗಾಗುತ್ತೆ. ಉದ್ದೇಶ ಹಾಲು ಕುಡಿಯೋ ಉದ್ದೇಶ ಏನು, ಹೆಣ್ಮಕ್ಳಿಗೆ ಒಳ್ಳೆಯ ಪೌಷ್ಟಿಕವಾದ ಅಂಶ ಸಿಗಲಿ ಅಂತಕ್ಕಂಥದ್ದು. ಓಕೆ, ಅರ್ಥ ಆಯ್ತಲ್ಲ ಕ್ಲಿಯರ್ ಆಗಿ? ಯಾವ ಕಾರ್ಯಕ್ರಮ? ಪೋಷಣ್. ಓಕೆ.